ಡಿಪಾರ್ಟ್ಮೆಂಟ್ ಬಸ್ಸಿಗೆ ಗೊತ್ತಿಲ್ಲ. ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿ ರೈಲ್ವೆ ಹಳಿ ತಗೊಂಡ್ಬಂದು ಬೇರೆ ಕಟ್ಟಿರ್ಬೋದು ಕಾನೂನು ಬಾಹಿರ ಅಂತವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಇವತ್ತಿನ ತನಕ ಮಾಡಿಲ್ಲ. ನೀವ್ಯಾಕೆ SP ಹಾಕಿರ್ಬೇಕು? ಬೇಕು ಸರ್, ನಾವೇನು ದನ ಕಾಯಕ್ ಬಂದಿದ್ದೇವೆ? ಅರ್ಜಿ ಕೊಡೋದು ನಿಮಗೆ ಕಟ್ಕೊಳ್ಳಲ್ವಾ? ಮಾತಾಡ್ಬೇಡಿ. ಅವತ್ತು ಸಭೆನೆಲ್ಲ ಮಾತಾಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರ ನಾನು ವಾದ ಮಾಡಕ್ಕೆ ಇಷ್ಟಪಡಲ್ಲ. ಬೇರೆ ಕ್ರಮ ತಗೊಳ್ಳಿ. ನಾನ್ ಮನೆ ಕೊಡೋ ನೀವ್ ಹೇಳ್ಬೇಕು. ನೀವ್ ಹೇಳ್ಕೊಳ್ಳಿ. ನಾ ಮನವಿ ಕೊಡಕ್ಕೆ ಬಂದಿರೋದು. ನಾನು ನೀವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಶಿವಮೊಗ್ಗ ನಗರದ ಜನರ ಭಾವನೆ ನೀವು ಇಟ್ಟಿದ್ದಾರೆ ಗೊತ್ತಾಗಿಲ್ವಾ? ಅವ್ರ ಬಗ್ಗೆ ಕ್ರಮ ತಗೋಬೇಕು ಮಾಡಿ. ಥ್ಯಾಂಕ್ ಯು. ಎರಡನೇ ಸರ್ 3 ಅಂಶ ನಾನು ಹೇಳೋದು. ನಂಬರ್ 1, ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಇಲಾಖೆ ಅಂತ ಬಂದಿರೋಂಥ ಮ್ಯಾಪ್ ಅಲ್ಲಿ ಸಿಡಿಪುರಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಆ ಜಾಗ ಒಂದು ಆಟದ ಮೈದಾನ, ಪ್ರೇಯರ್ ಇದ್ರೆ ನಮಾಜ್ಗೆ ಅವಕಾಶ ಇಲ್ಲ. ಆದ್ರೂ ಕೂಡ ಈಗ ಆ ಜಾಗ ಹೋಗಕ್ಕೆ ಸಾಧ್ಯ ಇಲ್ಲ. ನಂಬರ್ 2, ಗೆಜೆಟ್ ನೋಟಿಫಿಕೇಶನ್ ಬಂದ್ರೆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಸೈಯದ್ ಇಮಾಮ್ ಹುದಾವುಲ್ಲಾ ಗೊತ್ತಿಲ್ಲ ಅಂತ ಏನ್ ಸಂಬಂಧ? ಇದಕ್ಕೆ ಅಡ್ರೆಸ್ ಇಲ್ಲ, ಅಪ್ಪ ಅಮ್ಮ ಇಲ್ಲ. ಹಾಗಾಗಿ ಇದು ಅವ್ರಿಗೆ ಯಾವ ಕಾರಣಕ್ಕೆ ಬರಲ್ಲ. ಇಮ್ಮಿಡಿಯೇಟ್ ನೀವು ಜಿಲ್ಲಾಧಿಕಾರಿಗಳಿಗೆ ಗಮನ ಕೊಡಬೇಕು, ನ್ಯಾಯ ಕೊಡಬೇಕು ನಾವು ಕೇಳಕ್ ಬಂದಿದ್ದೀವಿ. 3ನೇದು, ನಿಮ್ಮವರೇ ಆಯುಕ್ತರು ಪತ್ರ ಬರೆದಿದ್ದಾರೆ. ಇದರಲ್ಲಿ ಭೂಮಾಪಕರ ಸಹಿ ಇದ್ದು ಸದರಿ ಇಲಾಖೆಯ ಮುಖ್ಯಸ್ಥರ ಸಹಿ ಇರುವುದಿಲ್ಲ. ಈ 3 ಅಂಶ ನಾನು ಇನ್ನೂ ಸಾಕಷ್ಟು ದಾಖಲೆಗಳಿದ್ದಾವೆ, ಅದೆಲ್ಲ ಗಮನಿಸಿ ನಿಮ್ಮ ಮುಂದೆ ಬರ್ತೇನೆ. ಆದಷ್ಟು ಬೇಗ ಅದನ್ನ ತೆರವುಗೊಳಿಸಿ ನಗರಸಭಾ ಮಹಾನಗರ ಪಾಲಿಕೆ ಅಷ್ಟೇಗೊಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆನ ಇಬ್ಬರಿಗೂ ಕೊಡ್ತಾ ಇದ್ದೀನಿ. ಇಡೀ ಶಿವಮೊಗ್ಗ ನಗರ ಚರ್ಚೆ ಪರವಾಗಿ ಈ ಮನವಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ರಕ್ಷಣಾಧಿಕಾರಿಗಳು ಉತ್ತರ ಕೊಡ್ತಾರೆ. ತಗೊಂಡಿದ್ದೀರಿ, ಏನ್ ಮಾಡ್ತೀರಿ ಅಂತ ಹೇಳಿ ಸರ್ ಮಾತಾಡ್ಬೇಡಿ.